ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಗುರುವಾರದ ದಿನದ ಬ್ಲಾಗ್ ಆಗಿರುತ್ತೆ. ಇದು ಗುರುವಾರ ಬೆಳಗ್ಗೆನೇ ಈಚೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಕೊಂಡೆ. ಇನ್ನು ಪೂಜೆ ಸಾಮಾನು ಸಹ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅದ್ರ ಜೊತೆ ಸ್ವಲ್ಪ ಸ್ಟಿಚಿಂಗು ಕೂಡ ಬಂದಿತ್ತು. ಅದನ್ನು ಕೂಡ ವಿಡಿಯೋದಲ್ಲೇ ತೋರಿಸಿದೆ, ನಾನು ಸ್ಟಿಚಿಂಗ್ ಮಾಡಿ ತಲುಪಿಸಿದ್ದಾಯ್ತಂತ. ಇನ್ನು ಅದು ಮುಗಿದ ಮೇಲೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಇನ್ನು ಪೂಜೆಗೂ ಸಹ ಎಲ್ಲ ರೆಡಿ ಮಾಡಿ ಫೋಟೋ ಎಲ್ಲ ಒರೆಸಿ ಅದನ್ನು ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಪೂಜೆಗೆ ಹೂವು ಎಲ್ಲ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು, ಅದನ್ನು ಎಲ್ಲ ಹಾಕಿ ಪೂಜೆನೂ ಸಹ ಈ ರೀತಿಯಾಗಿ ಸಿಂಪಲಾಗಿ ಪೂಜೆನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಯಾವ ರೀತಿ ಪೂಜೆ ಮಾಡಿದ್ದೀನಿ, ಗುರುವಾರ ಗುರುಪೂರ್ಣಿಮೆ ಆಯ್ತಲ್ಲ, ನಾನು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಅಮ್ಮ ಬೇಡ, ಗುರುವಾರನೇ ಮಾಡ್ಕೊ, ಇವತ್ತು ಗುರುಪೂರ್ಣಿಮೆ ಸಹ ಇದೆ, ದೇವ್ರ ಸಾಮಾನೆಲ್ಲ ಹೇಗೋ ತೊಳೆದಿದ್ದಿಲ್ಲ, ಪೂಜೆನೂ ಮಾಡಿಬಿಡು ಅಂದರು. ಇನ್ನು ಗುರುಪೂರ್ಣಿಮೆ ಆಯ್ತಲ್ಲ, ನಾನು ಸಹ ಪೂಜೆ ಮಾಡೋಣ ಅಂದ್ಬಿಟ್ಟು ಇನ್ನು ಮನೇಲೂ ಸಹ ಪೂಜೆ ಮುಗಿಸ್ಕೊಂಡು ಬಾಗಿಲಿಗೂ ಎಲ್ಲ ದೀಪನೂ ಕೂಡ ಹಚ್ಚಿ ಪೂಜೆನ ಸಹ ಮುಗಿಸ್ಕೊಂಡಿದ್ದಾಯಿತು. ಈ ರೀತಿಯಾಗಿತ್ತು ನಮ್ಮ ಮನೆಯ ಗುರುವಾರ ದಿನದ ಪೂಜೆಯ ಬ್ಲಾಗ್. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಹೋಗಿ ಈಚೆಗಡೆ ಅವನ ಜೊತೆ ಕೂಡ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡಿದ್ದಾಯಿತು. ಏನು ಚಿನಿ ಇದು? ಡ್ರಾಯಿಂಗ್ ಇಷ್ಟನಾ? ಹ್ಯಾಪಿ? ಯಾರು ಕಲರ್ ಪೆನ್ಸಿಲ್ ಕೊಡ್ಸಿದ್ದು? ಬಾಯಲ್ಲಿ ಹೇಳಬೇಕು. ಅಮ್ಮ. ಅಮ್ಮ ಅಮ್ಮ ಅಂದರೆ ಇಷ್ಟನಾ? ಕಲರ್ ಪೆನ್ಸಿಲ್ ಕೊಡ್ಸೈತಾ ಮಮ್ಮಿ ನಿಂಗೆ? ಏನೇನು ಡ್ರಾಯಿಂಗ್ ಮಾಡ್ತೀಯ ನೀನು? ಇದೊಂದು ಮಾಡ್ತೀನಿ ಫ್ರೆಂಡ್ಸ್, ಇದೊಂದು ಮಾಡ್ತೀನಿ ಫ್ರೆಂಡ್ಸ್, ಇದೊಂದು ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ನಿನ್ನ ಹೆಸರೇನು? ಬಾಲಾಜಿ. ವಾಟ್ ಈಸ್ ಯುವರ್ ನೇಮ್? ಒನ್ನೆಸ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಗಿರೀಶ್. ವಾಟ್ ಈಸ್ ಯುವರ್ ಮದರ್ ನೇಮ್? ಲಕ್ಷ್ಮಿ. ವಾಟ್ ಈಸ್ ಯುವರ್ ಬ್ರದರ್ ನೇಮ್? ಬ್ರದರ್ ಅಂದರೆ ಅಣ್ಣ. ಕೀರ್ತನ್ ಅಣ್ಣಾರೆ. ಸೇ ಬಾಯ್. ಬಾಯ್ ಮಮ್ಮಿ. ನೋಡಿ ಕಲರ್ ಟೈಮ್ ಆಯ್ತು ನೋಡಿ ಮಮ್ಮಿ, 11 ಗಂಟೆ ಆಯಿತು. ನೋಡಿ ಮಾಡ್ಬಿಡ್ತೀನಿ ಅಮ್ಮ ಎತ್ತಿಡ್ ಮಗನ, ಟೈಮ್ ಆಯಿತು, 11 ಗಂಟೆ ಆಯಿತು. ಕಣ್ಣು ನೋಡು, ಕಣ್ಣು ಹೆಂಗೆ ಬಿಡ್ತೀಯ. ಒಂದು ಪೊಯಮ್ ಹೇಳ್ಬಿಡು ಅದಕ್ಕೆ. ಜಾನಿ ಜಾನಿ ಎಸ್ ಪಾಪ ಹೇಳು. ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಸೂಪರ್ ಇನ್ ಮಾರ್ಕ್. ಇನ್ನೊಂದು ಹೇಳು, ಇನ್ನೊಂದು ಪೊಯಮ್. ಯಾವ ಪೊಯಮ್ ಮೇಲೆ ಇನ್ನೊಂದು? ಬಿಟ್ಸೋ ಪೇಪರ್. ಬಿಡ್ಸೋ ಪೇಪರ್, ಬಿಡ್ಸೋ ಸ್ಲೋ. ಪೇಪರ್, hang in the fall, laying in the fall, petta petta eyes, do dust right. ನೆಕ್ಸ್ಟ್ ಪೊಯಮು ಯಾವುದು? ನೆಕ್ಸ್ಟ್ ಯಾವುದು? ಯಾರು ನಿಂಗೆ ಗೊತ್ತಿರೋದು ಹೇಳು. 2 ಲಿಟಲ್ ಡಿಕ್ಕಿ ಬರ್ಡ್ಸ್. ಎದ್ದೇಳಕ್ ಬರಲ್ಲ. ಬರುತ್ತಾ ನಿಂಗೆ? 2 ಲಿಟಲ್ ಡಿಕ್ಕಿ ಬರ್ಡ್ಸ್ ಜಂಪಿಂಗ್ ಆನ್ all, one name petal, two kiss all. ಅಷ್ಟೇ ಅಷ್ಟೇ. ಹಂಗೆಲ್ಲ ಎಗರಬಾರ್ದು ಮಗನೆ. ಕಾಲು ನೋಡು, ರಕ್ತ. ನಿಂಗೆ ಕಾಲು ತೋರಿಸಿ, ಇಲ್ಲಿಡು ನೋಡೋಣ. ಯಾರಿದು ಬ್ಯಾಂಡೇಡ್ ಮಾಡಿದ್ದು ನಿಂಗೆ ಕಾಲಿಗೆ? ಯಾರಿದು ಬ್ಯಾಂಡೇಡ್ ಮಾಡಿದ್ದು? ಇನ್ನೊಂದು ಕಾಲು ತೋರಿಸು. ಯಾರು ಕಂದಿದ್ದು? ಏನಿದು ಮಗನೆ, ಏನಿದು? ನೋಡಿ, ನಮ್ಮ ಬಾಲಾಜಿಯವರು ಆಟಾಡಕ್ಕೆ ಹೋಗಿ ಕಾಲಲ್ಲಿ ಬಿದ್ದು ರಕ್ತ ಬರ್ಸ್ಕೊಂಬಂದಿದ್ದಾರೆ. ಎಲ್ಲಿ ಬಿದ್ದೆ? ಏನಕ್ಕೆ ಬಿದ್ದೆ ಅಲ್ಲಿ? ಒಬ್ಬಕ್ಕಲ್ಲ ಬಿದ್ಬಿಟ್ಟ. ನೀನು ಜಾಣದಿಯಾ? ನೀ ಜಾಣದಿಯಾ ಮಗನೆ? ಬೇಗ ಬರೀ. ಬರೆಯೋದಲ್ಲ ಇದು, ಡ್ರಾಯಿಂಗ್ ಮಾಡೋದು. ಬರಿಬೇಕಂತೆ ಹೋಮ್ವರ್ಕ್. ಹೋಮ್ವರ್ಕ್ ಬರಿಬೇಕಲ್ಲ ನಿಂಗೆ, ಹೋಮ್ವರ್ಕ್ ಬರಿಬೇಕಲ್ಲ. ಕೆಲಸ ಆಫ್ ಮಾಡೋದು. ಹ್ಯಾಪಿ ಬರ್ತ್ಡೇ ಟು ಯು. ಇನ್ನು ಇದು ನನ್ನ ಹಸ್ಬೆಂಡ್ ಫೋನು. ಇವಾಗ ರೀಸೆಂಟಾಗಿ ತೊಗೊಂಡಿರೋದು vivo Y400 5G ಫೋನ್ ಇದು. ಇನ್ನು ಇದರಲ್ಲಿ ಫೋನ್ ಅಲ್ಲ, iPhone 15 ಮ್ಯಾಚ್ ಫೋನು. iPhone 15 Pro ಅಲ್ಲ ಮಗನೆ. ಯಾರಿದ್ದು? ಇದು ಯಾರ್ಯಾರು ಇದ್ದಾರೆ ಇದರಲ್ಲಿ? ಇವ್ರು ಯಾರು?
ಅಮ್ಮ ಇದ್ದೇನು ಅದು ಬೇಡದ್ ಬಿಡು. ಇಲ್ಲಿ ಯಾರಿರೋದು ಇವರು? ಯಾರಿರೋದು? ದೇಖ್ಲೋ. ನೋಡಿ ಗೈಸ್, ಇನ್ನು ವಿಡಿಯೋ ಕೂಡ ರಿಸೀವ್ ಆಯಿತು. ಕಾಣಿಸ್ತಾ ಇದೆಯಾ? ವಿಡಿಯೋ ಕೂಡ ರಿಸೀವ್ ಆಯಿತು. ತೆಗೆ, ಹೆಂಗೆ ಮಾಡಬಾರ್ದು ಕ್ಯಾಮ್ರಾ. ಇನ್ನು ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಅದಕ್ಕೆ ಇಷ್ಟು ತನಕ ವೆಯ್ಟ್ ಮಾಡ್ತಾಯಿದ್ದು 11 ಗಂಟೆ. ನೋಡಿ ಇವಾಗ ಟೈಮ್ ನೋಡಿ 10:52 ಆಗಿದೆ. ಸ್ಯಾಟರ್ಡೆ ಜುಲೈ 5 ಇವತ್ತು. ಇನ್ನು ವಿಡಿಯೋ ಕೂಡ ಹೋಗಿದೆ, ಶೆಡ್ಯೂಲ್ ಮಾಡಿದ್ದೆ. ವಿಡಿಯೋ ಕೂಡ ಹೋಗಿದೆ. ಇನ್ನು ಸರ್ಚ್ ಬಾರಲ್ಲಿ ಹೋಗಿ 1-2 ಲೆಟರ್ ಅಂತ ಹೊಡೆದ್ಬಿಟ್ರೆ ಫುಲ್ ನಮ್ಮ ಚಾನಲೇ ತೋರಿಸ್ಬಿಡುತ್ತೆ. ಇದು ಸರ್ಚ್ ಬಾರಲ್ಲಿ ಹೋಗಿ ಕೀರ್ತನ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಹೊಡೆದ ತಕ್ಷಣ ನಮ್ಮದು ಚಾನಲ್ ತೋರಿಸುತ್ತೆ. ಹಂಗಾಗಿಲ್ಲ ಅಂದರೆ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಆಗಿರುತ್ತಲ್ಲ, ಇಲ್ಲಿ ಹೋಗಿ ಸಬ್ಸ್ಕ್ರೈಬರ್ಸ್ ಹತ್ರ ಹೋದರೆ ಇನ್ನು ಇಲ್ಲಿ ಫಸ್ಟೇ ತೋರಿಸ್ತಾ ಇದೆ ನೋಡಿ. ಅಮ್ಮ ಇನ್ನೊಂದು ಯಾವ ಕಲರ್ ಹಚ್ಲಿ? ನಿನ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅಷ್ಟು ಆ ಕಲರ್. ಯಾವ ಕಲರ್ ಹಚ್ಲಿ? ಗ್ರೀನ್ ಕಲರ್ ಹಚ್ಚು ನೋಡಿ. ಇನ್ನು ನೆಕ್ಸ್ಟ್ ಒಂದು ಯಾವುದು ತಗೊಂಡು ತೋರಿಸ್ಬೇಕು? ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಹಚ್ಚು ಮಗನೇ. ನೀನು ತಗೊಂಡು ಬಿಡೋದಲ್ಲಿ ತೋರಿಸ್ಬೇಕು. ಪರ್ಪಲ್. ಪರ್ಪಲ್ ಆ ಕಡೆ. ಮೈ ಫೇವ್ರೇಟ್ ಕಲರ್ ಈಸ್ ಪರ್ಪಲ್. ನಿನ್ನ ಕಲರ್ ಯಾವುದು? ಇದು ತೋರಿಸಮ್ಮ, ಅದನ್ನು ಇದು ತೋರಿಸು. ಆಯಿತು ಮಗನೇ. ಏನು ಮಗನೇ ನಿಂದು? ಮನೆ ಸೂಪರ್ ಆಗಿದೆ. ಯಾರು ಕೊಡ್ಸಿದ್ದು? ಅಮ್ಮ. ಕಾಸು ಕೊಟ್ಟಿದ್ಯಾ ಯಾರು? ನಾನು. ನೀನೇ ಕಾಸು ಕೊಟ್ಟ? ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಮಗನೇ ನೀನು? 15,000 ಖರ್ಚು ಮಾಡಿಲ್ವಾ? ನಿಂಗೆ ಕೊಟ್ಟಿಲ್ವಾ? ನಂಗೆ 15,000 ಕೊಟ್ಟಿದ್ಯಾ? ಯಾವತ್ತು ಕೊಟ್ಟೆ? ಅದು ಕೊಟ್ಟಿಲ್ವಾ? ಹೌದಾ? ನೋಡಿ, ಇನ್ನು ಯೂಟ್ಯೂಬಲ್ಲಿ ವಿಡಿಯೋ ಸಹ ಹಾಕಿದ್ದೆ. ಜಸ್ಟ್ ಇವಾಗ ವಿಡಿಯೋ ಪೋಸ್ಟ್ ಆಗಿದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ಕೂಡ ಪೋಸ್ಟ್ ಆಗಿದೆ. ನೀವು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಈ ಕೀರ್ತನ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ನೋಡಿ, ಇಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು 982 ಮೆಂಬರ್ಸ್ ಇದ್ದಾರೆ 1000ಗೆ. ರೆಡ್ ಕಲರ್ ಹಚ್ಚು ಮಗನೆ. ಏನು ಮನೆ ಇವತ್ತು ಹಿಂಗಾಡ್ತಾ ಇದೆಯಾ ನೀನು? ಇನ್ನು ವಿಡಿಯೋ ಕೂಡ ಇನ್ನು ನನ್ನ ಮಗನ ಜೊತೆ ಕೂಡ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅದ್ರ ಜೊತೆ ಅಡುಗೆನೂ ಕೂಡ ಮುಗಿಸ್ಕೊಂಡೆ. ಇನ್ನು ಬದನೆಕಾಯಿ ಬೇಯಿಸ್ಬಿಟ್ಟು ಅದನ್ನು ಸಹ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಅದ್ರ ಜೊತೆ ಮೊಸರು ಹಾಕೊಂಡು ತಿಂದರೆ ಮಜ್ಜಿಗೆನ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಆಲೂಗೆಡ್ಡೆ ಬಜ್ಜಿನ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಮುದ್ದೆ ಜೊತೆ ಸ್ವಲ್ಪ ಅನ್ನ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಊಟ ಕೂಡ ಮುಗಿಸ್ಕೊಂಡೆ. ಬದನೆಕಾಯಿ ಬಜ್ಜಿ ಮೊಸರು ಜೊತೆ ಮುದ್ದೆ ತುಂಬಾ ಚೆನ್ನಾಗಿತ್ತು. ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇನ್ನು ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ನನಗೆ ಹುಷಾರಿಲ್ಲ, ಕೆಲಸ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಬೆಳಗ್ಗೆನೇ ಅವರು ಡ್ಯೂಟಿಗೆ ಹೋಗಿದ್ರು. ಬರೋಷ್ಟೊತ್ತಿಗೆ ಎಳ್ನೀರು ಸಹ ತೊಗೊಂಬಂದಿದ್ರು. ಇನ್ನು ಮಕ್ಕಳನ್ನು ಸಹ ಸ್ಕೂಲಿಗೂ ಕೂಡ ಕಳಿಸ್ಬೇಕಾಗಿತ್ತಲ್ಲ, ಅದು ನನ್ನ ಜೊತೆ ಅವ್ರನ್ನೂ ಕೂಡ ನೋಡ್ಕೋಬೇಕಾಗಿತ್ತು. ಇನ್ನು ಮಕ್ಕಳು ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು. ಅಷ್ಟರೊಳಗಡೆ ನಾನು ಕೂಡ ಹಸ್ಬೆಂಡ್ ಎಳ್ನೀರು ತಂದುಕೊಟ್ಟಿದ್ದು ಅಂದ್ಬಿಟ್ಟು ಎಳ್ನೀರಿಗೆ ಕಲ್ಲು ಸಕ್ಕರೆ ಕೂಡ ತಂದುಕೊಟ್ಟಿದ್ರು. ಕಲ್ಲು ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಡ್ದಿದ್ದಾಯಿತು. ಇವಾಗ ಹೀಟ್ ಏನಾದರೂ ಆಗಿದ್ರೆ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದು. ಇನ್ನು ನಾನು ಕೂಡ ಮಿಷಿನ್ ಮೇಲೆ ಜಾಸ್ತಿ ಕುತ್ಕೊಳೋದ್ರಿಂದ ಇನ್ನು ಕಾಲು ಕೈ ಪಾದ ಎಲ್ಲ ತುಂಬ ಉರಿ ಬರುತ್ತೆ. ಯಾವಾಗಲೂ ಎಳ್ನೀರಿಗೆ ಕಲ್ಲು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತಂಪಾಗುತ್ತೆ. ಬರೀ ಎಳ್ನೀರು ಕುಡಿಯೋದ್ರಿಂದ ಹೀಟು, ಅದ್ರ ಜೊತೆ ಕಲ್ಲು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಂಪು. ಇನ್ನು ಕಲ್ಲು ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಇದನ್ನು ಕುಡಿಯೋದು. ಎಳ್ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಯಾವ ರೀತಿ ಮಾಡೋದಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಆಗಿದ್ದರೆ ನೋಡ್ಕೊಂಬರೋಣ. ಇನ್ನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ನಾನು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು
ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜದ ಜೊತೆ ನಾನು ಇವಾಗ ಹಸಿದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕಡಲೆಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಜಾಸ್ತಿ ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ನನಗೆ ಮಕ್ಕಳು ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಯ್ಕೊಂಡು ತಿಂತಾರೆ, ಅದರಿಂದ ನಾನು ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆನ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಇನ್ನು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ರುಬ್ಬಿಟ್ಟು ಸಹ ಮಾಡ್ಬೋದು, ತರಿಯಾಗಿ ರುಬ್ಬಿಟ್ಟು ಸಹ ಮಾಡ್ಬೋದು. ಇವಾಗ ನಾನು ರುಬ್ಬಿ ಏನು ಮಾಡ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟರೊಳಗಡೆ ಈರುಳ್ಳಿನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಈರುಳ್ಳಿನೂ ಸಹ ಇವಾಗ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ನ ಚೇಂಜ್ ಆಗಬೇಕು ಕಲರು. ಈರುಳ್ಳಿನೂ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೆಂದಿದೆ. ಇವಾಗ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ನ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ಉಪ್ಪನ್ನ ಕೂಡ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಅವಲಕ್ಕಿ ಸಹ ತೊಳೆದು ರೆಡಿ ಮಾಡಿ ಇಟ್ಕೊಂಬೋಣ ಅಂದ್ಬಿಟ್ಟು ಅವಲಕ್ಕಿ ಸಹ ತೆಗೆದಿಟ್ಟಿದ್ದೀನಿ. ಇವಾಗ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಲಕ್ಕಿನೂ ಸಹ ಇವಾಗ ಸೇರಿಸ್ಕೋಬೇಕು ಇದಕ್ಕೆ. ಇವಾಗ ಇದನ್ನು ಇನ್ನೊಂದು ಸತಿ ಫ್ರೈ ಮಾಡಿಕೊಂಡು ಇವಾಗ ಅವಲಕ್ಕಿನೂ ಸಹ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅವಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನಾನು. ಅವಲಕ್ಕಿನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದ್ಸತಿ. ಇವಾಗ ಇದಕ್ಕೆ ಹಸಿ ಕಾಯಿ ತುರಿ ಇದ್ರೂ ಸಹ ನೀವು ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕೋದ್ರಿಂದ. ನನ್ನ ಹತ್ರ ಹಸಿ ಕಾಯಿ ತುರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಕೂಡ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಟ್ರೈ ಮಾಡಿ. ಬೇಗ ಏನಾದರೂ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದಾಗ ಅವಲಕ್ಕಿ ತುಂಬ ಈಸಿಯಾಗಿರೋ ರೆಸಿಪಿ. ಇವಾಗ ಇದಕ್ಕೆ ನಾನು ಟೊಮೊಟೊ ಕೂಡ 2 ಹಾಕಿದ್ದೆ. ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಿಂಡೋದ್ರಿಂದ. ಒಂದು ಅರ್ಧ ನಿಂಬೆಹಣ್ಣು ಬೀಜನ ತೆಗೆದ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ನಾನು. ಅವಲಕ್ಕಿ ಕೂಡ ರೆಡಿ ಆಯಿತು. ನಮ್ಮ ಮಕ್ಕಳು ಕೂಡ ಟಿಫನ್ನ ಮಾಡಿ ಬಾಕ್ಸಿಗೆ ತರಿಸಿ ತಿನ್ನಿಸ್ಬಿಟ್ಟು ಕಳಿಸಿದ್ದಾಯಿತು ಸ್ಕೂಲಿಗೆ. ಇನ್ನು ಸ್ಕೂಲಿಂದ ಬಂದಮೇಲೆ ನನ್ನ ಮಗನಿಗೂ ಕೂಡ ಹೋಮ್ವರ್ಕ್ ಕೊಟ್ಟಿದ್ರು. ನಾನು ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಮೇಲೆ ಅವನಿಗೂ ಕೂಡ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೀನಿ. ಹೇಳು. ಎ ಫಾರ್ ಆಪಲ್. ಹಾಂ ನೋಡೋದಲ್ಲ ಚಿನ್ನಿ, ಹಂಗೆ ಅಂಟಿಸ್ಬೇಕು. ನೀವು ನೋಡ್ತಾ ಇದ್ದೀರಾ? ಮ್ಯಾಮ್ ಏನೇನು ಅನ್ಸಿದ್ದಾರೆ ನೋಡೋಣ. ಇರುವ ನಿಮಿಷ ನೋಡಿಲ್ಲಿ. ABCD ಇಂದ ಏನೋ ಅಂಟಿಸೋದು ಕೊಟ್ಟಿದ್ದಾರೆ ನಮ್ಮ ಪಾಪು ಸ್ಕೂಲಿಂದ. ಅಂಟಿಸ್ತಾ ಇದ್ದಾನೆ. D ಫಾರ್ ಡಕ್ ಅಂಟಿಸಿದ್ದಾನೆ. ನೆಕ್ಸ್ಟ್ ಇವಾಗ ನಮ್ಮ ಪಾಪುನೇ ಕಂಡಿಡಿತಾನೆ. ಒಂದೊಂದೇ ಹೇಳ್ಕೊಂಡ್ ಬಂದ್ಬಿಡು ಪಾಪು, ಯಾವುದಿಲ್ಲ ಅದನ್ನ ನೋಡ್ಕೋಣ. ಓಕೆ. A ಫಾರ್ ಆಪಲ್. B ಫಾರ್ ಬಟರ್ಫ್ಲೈ ಅಂಟಿಸಿದ್ದಾರೆ ನೋಡಿ ನಾನು. C ಫಾರ್ D ಫಾರ್ ಡಕ್. E ಫಾರ್ ಎಗ್ ಅಂಟಿಸಿದ್ದಾರೆ. ನೆಕ್ಸ್ಟ್ F ಫಾರ್ ಫಿಶ್. ಫ್ಯಾನ್ ಅಂಟಿಸಿದ್ದಾರೆ. ನೆಕ್ಸ್ಟ್ G ಫಾರ್ ಗಿಫ್ಟ್ ಅಂಟಿಸಿದ್ದಾರೆ. ಇನ್ನು G ತನಕ ಅಂಟಿಸ್ಕೊಟ್ಟಿದ್ದಾರೆ ಅವ್ರ ಮ್ಯಾಮೇನೆ. ನೆಕ್ಸ್ಟ್ ನಾವು ಇವಾಗ H ಇಂದ ಅಂಟಿಸ್ಬೇಕು. H ಫಾರ್ ಲಯನ್.
ಎಲ್ ಫಾರ್ ಲಯನ್, ಎಚ್ ಫಾರ್ ಹ್ಯಾಟ್. ಬಿಡು. ನೋಡಿ ಹೆಂಗ್ ಆಡ್ತಾನೆ ನಮ್ಮ ಪಾಪು. ಹೆಂಗ್ ಆಡ್ತೀಯ ಪಾಪು ನೀನು? ಯಾರಿಗೆ ಯಾರು ಹೊಡೆಯೋದು? ನಾನು ಹೊಡಿತೀನ? ಎಚ್ ಫಾರ್ ಹ್ಯಾಟ್ ಹುಡುಕಿ. ಇಲ್ಲಿ ಹುಡುಕು, ಇಲ್ಲಿ ಹುಡುಕು, ಇಲ್ಲಿ ಹುಡುಕು. ಯಾವ ಪೇಜಲ್ಲಿ ಎಷ್ಟು ನೋಡ್ಕೊಂಡು? ಹ್ಯಾಟ್, ಹ್ಯಾಟ್ ಅಂದ್ರೆ ಅಂಬ್ರೆಲಾ. ಆಮೇಲೆ ಹುಡ್ಕೋಣ. ಇದು ಇಲ್ಲೇ ಇದು ನೋಡಿ ಹ್ಯಾಟು. ಹೆಂಗ್ ತೆಗಿತೀಯ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅವನು ಹೆಂಗ್ ಮಾತಾಡ್ತಾನೆ, ಏನೇನ್ ಮಾಡ್ತಾನೆ ಅಂತ. ಪಾಪು ನಿಂಗೆ ಎಚ್ ಫಾರ್ ಹ್ಯಾಟ್. ಹ್ಯಾಟ್ ಸಿಕ್ತಾ? ಎಚ್ ಎಲ್ಲ ಐತೆ? ಎಚ್ ಎಲ್ಲ ಐತೆ ಹ್ಯಾಟ್? ಹ್ಯಾಟ್ ಎಲ್ಲಿ ಕಾಣಿಸ್ತಾ ಐತೆ? ಲೆಕ್ಕ ಕಾಣಿಸ್ಬೇಕು. ಅನ್ಸ್ಬಿಟ್ಟಿದ್ಯಾ? ಇರೋ ಬಿಡು 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 ಬಿಡು, ತೆಗಿಯೋಕ್ಕಾಗಲ್ಲ ಬಿಡು. ನೋಡಿ ಇಲ್ಲಿ ಹ್ಯಾಟ್ ಅಂತ ಕಾಣಿಸ್ಬೇಕು. ನೋಡಿ ಇಲ್ಲಿ ಎಚ್ ಎ ಟಿ ಹ್ಯಾಟ್ ಅಂತ ಕಾಣಿಸ್ಬೇಕು. ನೆಕ್ಸ್ಟ್ ಅಲ್ಲಿ ಲೆಟರ್ ಮೇಲೆ ಅಂಟಿಸ್ಬೇಕು. ನೀನು ಅದ್ರ ಮೇಲೆ ಅಂಟಿಸಿದ್ರೆ ಇದು ಹೊರಟೋಗುತ್ತೆ. ಓಕೆ? ಹಾ, ಎಲ್ ಫಾರ್ ಐ ಫಾರ್. ಅದು ತೆಗಿಯೋಕ್ಕಾಗಲ್ಲ ಬಿಡು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನಿದೆ? ಅಂಬ್ರೆಲಾ ಆಗಲ್ಲ. ಇದು ಹಾಕ್ಬೇಕು. ಹಾಕ್ತಾ ಟ್ರಿಮ್ಮರಲ್ಲಿ ತೆಗಿತೀರಾ? ನೋಡಿ ಹೆಂಗೆ ಮಕ್ಕಳು ಆಕ್ಟಿವ್ ಆಗಿ ಇದು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ನೀನೇ ಮಾಡ್ತೀಪ್ಪ? ಕೊಡಿ ಟ್ರಿಮ್ಮರ್. ಅಲ್ಲೇ ಇತ್ತು ಟ್ರಿಮ್ಮರ್. ಅರ್ಧೋಯ್ತು. ಟ್ರಿಮ್ಮರ್ ಕೊಡೋದು. ನಾನೇ ಮಾಡ್ಕೊಡ್ತೀನಿ. ಅಲ್ಲಿ ಟ್ರಿಮ್ಮರ್ ತಗೋ ಫಸ್ಟು. ಕೊಡಿಲೆ. ಆ ಶೇಪ್ ಮಾಡ್ಕೊಡ್ತೀನಿ. ಕೊಡಪ್ಪ. ಹಿಂಗೆ ಕೊಡ. ಜರ್ಗಿ ಹಿಂದಕ್ಕೆ. ಅಲ್ಲಿ ಕ್ಯಾಮ್ರಾ ಕಾಣಲಿ. ನೋಡಿ ಇಲ್ಲೈತೆ ಶೇಪು. ಶೇಪ್ ಜಾಸ್ತಿ ಮಾಡೋದಿದೆಯಲ್ಲ, ನೋಡ್ದಾ? ನೋಡ್ಕೊ. ಕೆಳಗಡೆ ಕುತ್ಕೋ, ಕಾಣ್ಲಿ. ಕೆಳಗಡೆ ಕುತ್ಕೋ. ಇದು ಕಾಣ್ಬೇಕು. ಇದ್ರ ಮೇಲೆ ಅಂಟಿಸ್ಬೇಕು. ಇರೋ ತೆಗಿಯಕ್ ಬರಲ್ಲ ನಂಗೆ. ಇರೋ ಎಲ್ಲಿ ಅನ್ಸಾಯ್ತು? ಈ ಲೆಟರ್ ಮೇಲೆ ಅನ್ಸಂದ್ರೆ ಈ ಲೆಟರ್ ಮೇಲೆ ಅನ್ಸಿದ್ಯಾ? ಬಿಡು, ತೆಗಿಬೇಕಾಗಲ್ಲ. ಆಗಲ್ಲ, ಹಂಗೆ ಮಾಡಬಾರ್ದು. ವೆಯ್ಟ್ ಮಾಡಬೇಕು. ಓಕೆ? ಜೆ ಫಾರ್ ಜಗ್ ಹುಡುಕು. ಜೆ ಫಾರ್ ಜಗ್ ಅಂಟಿಸ್ಬೇಕು ಅವನು. ಅದು ಶೇಪ್ ಥರ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಅದು ತೆಗಿಯೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟ್ರಿಮ್ಮರ್ ಸಹಾಯದಿಂದ ನನ್ನ ಮಗ ತೆಗಿತಾ ಇದ್ದಾರೆ. ಅದಕ್ಕೆ ಮತ್ತೆ ಮಾರ್ಕ್ ಮಾಡಿಕೊಂಡು ಮತ್ತೆ ರಿಮೂವ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ, ಈ ಥರ ವರ್ಕ್ಗಳೆಲ್ಲ ಕೊಟ್ಟರೆ. ಜೆ ಫಾರ್ ಜಗ್ ತೆಗ್ದಾ? ಇರುವಂತೆ.
ಎಲ್ಲಿದೆ ಜಗ್ಗು? ಇಲ್ಲಿದೆ. ಹ್ಞೂ ಕಾಣಿಸ್ತಾ ಮೇಲೆ 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 ಇನ್ನೊಂದು ಚೂರು ಮೇಲೆ ಅಂಟಿಸ್ಬೇಕು. ಎತ್ತು ಎತ್ತು ಒಂಚೂರು ಮೇಲೆ 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 ಲೆಟರ್ ಕಾಣಲಿ. ಹಾಂ ಕಾಣಿಸುತ್ತೆ ಇವಾಗ. ಹಾಂ ಪ್ರೆಸ್ ಮಾಡು. ಜೆ ಫಾರ್ ಜೆ ಫಾರ್ ಜಗ್. ಜೆ ಫಾರ್ ಜಗ್. ನೆಕ್ಸ್ಟು ಕೆ ಫಾರ್ ಕ್ಯಾಂಗ್ರೋ. ಹಾಂ ಕ್ಯಾಂಗ್ರೋ ಹುಡ್ಕು. ಕ್ಯಾಮ್ರಾ. ಕ್ಯಾಂಗ್ರೋ. ಹಾಂ ತೆಗಿ ನೆಕ್ಸ್ಟ್ ಪೇಜ್. ಸಿಕ್ತು. ಎಲ್ಲಿ? ಹಾಂ ರಿಮೂವ್ ಮಾಡು. ಇದಿಟ್ಕೋ. ಹಾಂ ಎತ್ತು ಎತ್ತು ಬರುತ್ತೆ. ಎತ್ತು ಈ ಸತಿ ಬರುತ್ತೆ. ಎತ್ತು ಅದೊಂದು ಕಡೆ ರಿಮೂವ್ ಮಾಡು. ಇದು ಅಂಟಿಸಿದ್ದು. ಅದು ರಿಮೂವ್ ಮಾಡು. ನಿಧಾನ ನಿಧಾನ ಸ್ಲೋಲಿ. ಇರು 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 ಬೇಜಾರು ತಗೋತೀರ. ನೋಡಲ್ಲಿ ಬಿಟ್ಟೋಯ್ತು. ಇವಾಗ ಎಂತ ಕಂಟಿಸ್ಬೇಕು ಹೇಳೋದನ್ನು? ಹೌದು. ಭದ್ರಾಗಿ ಹಿಡ್ಕೋ. ರಿಮೂವ್ ಆಗುತ್ತೆ. ಹ್ಞೂ ಕೆ ಫಾರ್ ಇರು ಅವ ನೀನೇ ಮಾಡಿದ್ದು. ಇರು ಹಾಂ ಕಾಣಿಸ್ತಾ ಅಂಟ್ಸ್ ನೀನು. ಪ್ರೆಸ್ ಮಾಡು ಪ್ರೆಸ್ ಮಾಡು. ಕಾಣಿಸ್ತೈತಾ? ಇಲ್ಲೆಲ್ಲ ಪ್ರೆಸ್ ಮಾಡು. ನೋಡು ಓಪನ್ ಐತೆ. ಕಾಣಿಸುತ್ತೆ. ಪ್ರೆಸ್ ಮಾಡ್ದಾ? ಏನು? ಕೆ ಫಾರ್ ಕೈಟ್. ಕೆ ಫಾರ್ ಕೈಟಾ? ಕ್ಯಾಂಗ್ರೋನು ಆಗುತ್ತೆ. ನೆಕ್ಸ್ಟ್ ಇನ್ನು ಮ್ಯಾಂಗೋ. ಎಲ್ ಫಾರ್ ಲಯನ್. ಹಾಂ ಲಯನ್ ಹುಡುಕು. ಲಯನ್ ಇದ. ಹ್ಞೂ ಯಾವ ಪೇಜಲ್ಲಿ ಐತೆ ನೋಡಿ ಲಯನ್? ಇಲ್ಲಿ ಇಲ್ಲಿದಾ? ಎತ್ಕೊ. ಹಿಂಗೆ ಎತ್ತು ಬರುತ್ತೆ. ಎತ್ತು ರಿಮೂವ್ ಮಾಡಿ ಬರುತ್ತೆ. ಸಾಕು ಸಾಕು ಸಾಕು. ಸ್ಲೋಲಿ ಇದು ಒಂದು ರಿಮೂವ್ ಮಾಡು. ಎಳಿ ಬರುತ್ತೆ. ಫೋರ್ಸ್ ಶಕ್ತಿ ತೋರಿಸ್ನಿಂದ. ಹಂಗೆ ಜನ. ಹಾಂ ಎತ್ತು 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 ಎತ್ತು. ಓಕೆ ಪರವಾಗಿಲ್ಲ ಎತ್ತು. ಹಾಂ ಇವಾಗ ಲಯನ್ ಎಲ್ಲ ಐತೆ. ಲಯನ್ ಇಲ್ಲೈತೆ. ಅಂಟಿಸು. ನೀನು ಅನ್ಸಿ ಇವಾಗ ನಾನು ಅನ್ಸ್ತೀನಿ. ನೋಡ್ಕೊ ಇಲ್ಲಿ. ಹ್ಞೂ ಪ್ರೆಸ್ ಮಾಡು. ಹಂಗೆ ಎರಡು ಕೈಲೂ ಮಾಡು. ಓಕೆ ಎಲ್ ಫಾರ್ ಲಯನ್. ಎಲ್ ಫಾರ್ ಲಯನ್. ಜಾಣ ಮರಿ ನೀನು. ಎಮ್ ಫಾರ್ ಮ್ಯಾಂಗೋ. ಮ್ಯಾಂಗೋ ಹುಡ್ಕೊ. ಮ್ಯಾಂಗೋ. ಇಲ್ಲಿ ಮ್ಯಾಂಗೋ. ಟಂಡಡಾನ್. ಇಲ್ಲಿ ಚಿನ್ನು ಮ್ಯಾಂಗೋ. ಹಂಗೊತ್ತು. ಹಾಂ ಏನು ರಿಮೂವ್ ಮಾಡಿದೆ? ಮ್ಯಾಂಗೋ ರೆಡಿನಾ? ಹಾಂ ತಗೋ 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 ತಗೋ. ಆ ಬುಕ್ ಕೊಡು. ಹಾಂ ಅಮ್ಮ ನೀನು ಈ ನೋಡಿ ಇಲ್ಲಿ ನೇಮ್ ಏನಿರುತ್ತೆ ಮ್ಯಾಂಗೋ ಅಂತ ಬರ್ದೈತಲ್ಲ. ಹಾಂ ಪ್ರೆಸ್ ಮಾಡು. ಇಲ್ಲ ಅಂಟಿಸು. ಹಿಂಗಲ್ಲ. ನೀನು ಅಂಟಿಸು. ಪ್ರೆಸ್ ಮಾಡು. ಪರವಾಗಿಲ್ಲ ಬಿಡು. ನಾನು ಬೈತೀನಿ. ಇಲ್ಲ ಭಯಲ್ಲ. ಇಲ್ಲಿ ಗ್ಯಾಪ್ ಬಂತು ಅಂತನಾ? ಇಟ್ಸ್ ಓಕೆ. ಯಾಕೆ ಬರ್ಬಾರ್ದಿಲ್ಲಿ? ಗ್ಯಾಪ್ ಬರಬಾರ್ದು. ಅಲ್ವಲ್ಲ. ನೀವೇ ಹೇಳ್ಕೊಡ್ತೀರಾ ನನಗೆ? ಹಾಂ ಎನ್ ಫಾರ್ ನೆಸ್ಟ್. ನೆಕ್ಸ್ಟ್ ಎಲ್ಲೈತೆ ನೋಡಿ ಇದರಲ್ಲಿ. ನೆಕ್ಸ್ಟ್ ಎಲ್ಲೈತೆ ನೋಡ್ಕಂದ. ನೆಸ್ಟ್. ಕಾಣಿಸುತ್ತಾ? ಹಾಂ ಯಾಕೆ ಕೊಟ್ಟೆ? ಗ್ಯಾಪ್ ಕೊಟ್ಟಾ? ಕರೆಕ್ಟಾ? ನೋಡು. ನೆಕ್ಸ್ಟ್ ಕರೆಕ್ಟಾ? ಕರೆಕ್ಟು. ಇಲ್ಲಿ ಕ್ಯಾಂಪ್ ಕಾಣಿಸುತ್ತೆ. ಅಲ್ಲಿ ಮರ ಕಾಣಿಸ್ತೈತಾ? ಹಾಂ. ಜಾಣ ನೀನು. ನೆಕ್ಸ್ಟ್ ಓ ಫಾರ್ ಆರೆಂಜ್. ಆರೆಂಜ್ ಹುಡ್ಕು. ಆರೆಂಜ್ ಇಲ್ಲಿದೆ. ಹಾಂ ಇತ್ತಾಗಿಡು. ಇತ್ತಾಗಿ ನಾನು ಮಾಡಿಲ್ಲ ಇದು. ಮಾಡಿಲ್ಲ ಯಾಕೆ? ಇರು ಇರು ಇರು.
ಎತ್ತು ಕೆಳಗಡೆ ಬುಕ್ ಇದೆ. ಸ್ವಲ್ಪ ಮೇಲೆ 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 ಎತ್ತ ಮೇಲೆ ಮೇಲೆ ಮೀರು ಇರು. ಹಾಂ, ಕಾಣಿಸ್ಬೇಕಲ್ವಾ ಆರೆಂಜ್ ಅಂತ. ನೆಕ್ಸ್ಟ್ ಪಿ ಫಾರ್. ಹಾಂ, ಪಿ ಫಾರ್ ಏನು ಅಂಟಿಸ್ಬೇಕಿಲ್ಲಿ? ಏಯ್, ಪೆನ್ನು ಅಂಟಿಸಂಗಿಲ್ಲ. ಏನು ಅಂಟಿಸ್ಬೇಕು? ಪಿಜ್ಜಾ. ಏನು? ನೋವಾಗುತ್ತಾ ನಿನ್ನ ಬುಕ್ಕಿಗೆ ಪುಟಾಣಿ? ನೋಡಿ ಹಿಂಗೆ ಹಿಡ್ಕೊಂಡು ನನ್ನ ಮಗನ ಜೊತೆ ಕೂಡ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅವ್ನಿಗೂ ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸಿದ್ದಾಯಿತು. ಏನೋ ಸ್ಟಿಕ್ಕರ್ ಅಂಟ್ಸಕ್ಕೆ ಕೊಟ್ಟಿದ್ದು ಅಂದ್ಬಿಟ್ಟು ಇನ್ನು A4 ಆ್ಯಪಲ್ ಹತ್ರ ಆ ಸ್ಟಿಕ್ಕರ್ಸ್ನ ಅಂಟಿಸಿ ಅವನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು, ಬೇಬಿ ಕುಚ್ಚು ಕಟ್ಟೋದಿತ್ತು. ಸರಿ, ಅದನ್ನು ಕೂಡ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ತಾನೆ ಸ್ಯಾರಿನೂ ಕೂಡ ಕುಚ್ಚು ಕಟ್ಕೊಂಡೆ. ಈ ರೀತಿಯಾಗಿತ್ತು ಸ್ಯಾರಿನ ಕುಚ್ಚು ಕಟ್ಟಿದ್ದು. ಇನ್ನು ಆಲ್ಮೋಸ್ಟ್ ಸಂಜೆ ಆಯಿತು. ಇನ್ನು ನನ್ನ ಮಗ ದೊಡ್ಡವನು ಕೂಡ ಸ್ಕೂಲಿಂದ ಬಂದು ಅವನಿಗೂ ಕೂಡ ಊಟ ಮಾಡಿದ್ಮೇಲೆ ಅಣ್ಣ ತಮ್ಮ ಇಬ್ಬರು ಆಟ ಆಡಲಿಕ್ಕೆ ಸಹ ಬಂದಿದ್ದಾರೆ ಈಚೆಗಡೆ. ಇವ್ರ ಜೊತೆ ಕೂಡ ನಾನು, ಯಾಕಂದರೆ ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡುತ್ತಲ್ಲ ಅಂದ್ಬಿಟ್ಟು ಇವ್ರು ಆಟ ಆಡ್ಬೇಕಾದ್ರೆ ನಾನು ಸ್ವಲ್ಪ ಹೊತ್ತು ಈಚೆಗಡೆ ಅವ್ರನ್ನ ನೋಡ್ಕೊತಾ ಇರ್ತೀನಿ. ಅದ್ರ ಜೊತೆ ಅಡುಗೆ ಕೂಡ ಮಾಡಿಕೊಂಡೆ. ಸೊಳ್ಳೆದಂಥದ್ದು ಮಸ್ಕಿಟೋ ರಿಪೆಲೆಂಟ್ ಹಾಕೊಂಡು ಅವನೇ ಹಚ್ಕೊಂಡು ಅದಕ್ಕೆ. ಹತ್ರ ಬಾ ಬಾಲಾಜಿ, ಹತ್ರ ಬಾ. ಹ್ಞೂ ಹ್ಞೂ ಏನು ಬಾಲಾಜಿ? ಎರಡೂ ದಿನದ ಬ್ಲಾಗ್ ಈ ರೀತಿಯಾಗಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಹಳೆ ವಿಡಿಯೋಸ್ ತುಂಬಾ ಇದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.